ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ರವೆ ಉಂಡೆನ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ, ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಮಾಡ್ಕೊಳ್ಳುವಂಥ ರವೆ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಾವು ಯಾವ ಅಳತೆಯಲ್ಲಿ ರವೆ ಉಂಡೆನ ಮಾಡ್ತೀವಿ ಆ ಪ್ರಮಾಣದಲ್ಲಿ ತುಪ್ಪನ ತೊಗೋಬೇಕು. ತುಪ್ಪ ಜಾಸ್ತಿ ಬೇಕಂತ ಇಲ್ಲ. ಇವಾಗ ನೋಡಿ, ಅದೇ ತುಪ್ಪ ಬಿಸಿ ಆದ ತಕ್ಷಣ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಈ ಥರ ಹಾಕ್ಕೊಂಡಿದ್ದೀನಿ. ತುಂಬ ಕಪ್ಪಾಗೋ ಥರ ಹುರ್ಕೋಬಾರ್ದು, ಈ ಕಲರ್ ಬಂದರೆ ಸಾಕಾಗುತ್ತೆ. ಅದನ್ನೆಲ್ಲ ಎತ್ತಿ ಒಂದು ಪಾತ್ರದಲ್ಲಿ ಹಾಕಿ ತೆಗೆದಿಟ್ಕೋತಾ ಇದ್ದೀನಿ. ಅದೇ ತುಪ್ಪಕ್ಕೆ ನಾನು 1-2 ಕಪ್ಪಷ್ಟು ರವೆನ ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಕೂಡ ಚೇಂಜ್ ಆಗಬಾರ್ದು. ಸಣ್ಣ ಉರಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ಚೆನ್ನಾಗಿ ರವೆ ಹುರ್ಕೊಳ್ಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿರಬಾರ್ದು, ತಳ ಕೂಡ ಹಿಡಿಬಾರ್ದು, ಹಾಗೆಯೇ ಹುರಿತಾ ಇರಬೇಕು. ಸ್ವಲ್ಪ ನಾನು ಈ ಥರ ಮಧ್ಯೆ ನೀರನ್ನು ಚಿಮ್ಸ್ಕೊತಾ ಇದ್ದೀನಿ. ಈ ಥರ ಚಿಮ್ಸಿ ನೀರನ್ನು ರವೆ ಹುರಿಯೋದ್ರಿಂದ ರವೆ ಚೆನ್ನಾಗಿ ಬೆಂದುಕೊಳ್ಳುತ್ತೆ. ಈ ಥರ ಚೆನ್ನಾಗಿ 15-20 ನಿಮಿಷ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಮತ್ತೆ ನೀರನ್ನು ಚಿಮ್ಸ್ಕೊತ ಈ ಥರ ಹುರಿತಾ ಇದ್ದೀನಿ. ನೋಡಿ, ಈ ಥರ ರವೆನ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದ್ಕೊಂಡಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಹಸಿ ಕಾಯನ್ನು ನಾನು ಬಿಳೆ ಕಪ್ಪು ಥರ ಇರುತ್ತಲ್ಲ ಅದೆಲ್ಲ ತೆಗೆದು ಮಿಕ್ಸಿಯಲ್ಲಿ ರುಬ್ಬಿ ಸ್ವಲ್ಪ ಹುರಿದಿದ್ದೀನಿ. ಇದನ್ನು ಕತ್ತಿಲ್ಲ, ಹಾಗೆಯೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿ ಕಾಯಿ ಆದರೆ ಈ ಥರ ಒಂದ್ಸಲ ಹುರಿದು ಮತ್ತೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಇನ್ನೊಂದು 10 ನಿಮಿಷ ಹುರ್ಕೊಳ್ಬೇಕು. ಕೈ ಬಿಡದೆ ಇದನ್ನು ಹುರಿತಾನೆ ಇರಬೇಕು, ಇಲ್ಲ ಅಂದರೆ ಕಲರ್ ಚೇಂಜ್ ಆಗುತ್ತೆ, ಇಲ್ಲ ತಳ ಹಿಡಿದೋಗುತ್ತೆ. ಹಾಗಾಗಿ ಈ ಥರ ಹುರಿತಾನೆ ಇರಬೇಕು. ನೋಡಿ, ಇವಾಗ ಸಕ್ಕರೆನ ನಾನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿಲ್ಲ, ಹಾಗೆಯೇ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಬೇಕಾದ್ರೂ ಹಾಕೋಬೋದು. ಸ್ವಲ್ಪ ದೊಡ್ಡ ಸಕ್ಕರೆ ಆಗಿತ್ತು, ಆದರೂ ನಾನು ಹಾಗೆ ಹಾಕಿದ್ದೀನಿ. ಸ್ವಲ್ಪ ನೀವು ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಈ ಥರ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನೀರಿನ ಅಂಶ ಇದೆ ಅದರಲ್ಲಿ, ಮತ್ತೆ ನೀರನ್ನು ಹಾಕ್ಕೊತೀನಿ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನ ಈ ಥರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂತು. ನಾವು ಪಾಕ ತರಿಸಿ ರವೆ ಉಂಡೆನ ಮಾಡ್ತಾ ಇರ್ತೀವಿ, ಈ ಥರನೂ ಒಂದ್ಸಲ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ರವೆ ಉಂಡೆ ಮಾಡೋಕ್ಕೆ ಬರಲ್ಲ ಅಂದವ್ರು ಕೂಡ ಈ ಥರ ಮಾಡಿದರೆ ಒಂದು ಚೂರು ಕೆಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮಧ್ಯೆ ನಾನು ನೀರನ್ನು ಸೇರಿಸ್ಕೊತ ರವೆನ ಹುರಿತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸಕ್ಕರೆ ಪೂರ ಕರಗೋಗುತ್ತೆ. ಮೊದಲಿಂದನೂ ನಾನು ಸ್ಟಾರ್ಟಿಂಗಿಂದನೂ ಇದಕ್ಕೆ ನೀರನ್ನು ಸೇರಿಸ್ಕೊತ ಹುರಿತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ರವೆ ಬೆಂದ್ಕೊಳ್ಳುತ್ತೆ, ಸಕ್ಕರೆ ಕೂಡ ಕರಗೋಗುತ್ತೆ. ನೋಡಿ, ಅದಕ್ಕೆ ಬಂದಿದೆ. ಇದನ್ನು ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಹಾಗೆ ಬಿಸಿ ಇದೆಯಲ್ಲ ಹಾಗೆ ಮುಚ್ಚಿ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಈ ಥರ ಆಗೋವರೆಗೂ ಬಿಸಿ ಇಟ್ಕೊಳ್ಬೇಕು, ಸಣ್ಣ ಉರಿನ ಇಟ್ಕೋಬೇಕು. ಆಮೇಲೆ ನೋಡಿ, ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಬಾಯಿ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ ನಾನು ಇಟ್ಕೊಂಡಿದ್ದೆ. ನೋಡಿ, ಈ ಕಲರ್ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾವು ಯಾವ ಥರ ಬೇಕಾದರೂ, ಎಷ್ಟು ಜನನೂ ಬೇಡ ಇದಕ್ಕೆ, ನಾವು ಒಬ್ಬರೇ ಬೇಕಾದರೂ ಕಟ್ಬೋದು ಈ ಥರ ಮಾಡಿಕೊಂಡ್ರೆ. ಇಲ್ಲ ಅಂದರೆ ನಾವು ಪಾಕ ಎಲ್ಲ ತರಿಸ್ದವಾಗ ಗಟ್ಟಿ ಆಯಿತು ಕಟ್ಟಿ ಅಂತ ಎಲ್ಲರನ್ನೂ ಕರ್ದು ಕಟ್ಟಿಸ್ತಾ ಇರ್ತೀವಲ್ಲ, ಆ ಥರ ಏನೂ ಆಗಲ್ಲ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು 8 ದಿನ ಇಟ್ಟರೆ 15 ದಿನ ಕೂಡ ಇಟ್ಟು ತಿನ್ಬೋದು. ಇದಕ್ಕೆ ಹಾಲು ಸೇರ್ಸೋಕ್ಕೆ ಹೋಗಬೇಡಿ, ನೀರನ್ನು ಹಾಕಿ ಮಾಡ್ಕೊಳ್ಳಿ, ತುಂಬ ದಿನ ಬಾಳಿಕೆ ಬರುತ್ತೆ. ಹಾಲೆಲ್ಲ ಸೇರಿಸಿದ್ರೆ ಬೇಗ ಖಾಲಿ ಮಾಡಬೇಕು. ಇಲ್ಲಾಂದರೆ
ನೀರಾದರೆ ತುಂಬ ದಿನ ಇಟ್ಕೊಂಡ್ರು ಏನಾಗಲ್ಲ, ಒಂದು 15 ದಿನವರೆಗೂ ಏನೂ ಆಗಲ್ಲ. ನೋಡಿ ಈ ಥರ ಚೆನ್ನಾಗಿ ಕಟ್ಕೊತಾ ಇದ್ದೀನಿ, ಎಷ್ಟು ಈಸಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬರಲ್ಲ ಅಂದವ್ರು ಕೂಡ ತುಂಬ ಚೆನ್ನಾಗಿ ಕಟ್ಬೋದು. ನೋಡಿ ಒಡೆದು ನಿಮಗೆ ತೋರಿಸ್ತಾ ಇದ್ದೀನಿ, ಈ ಥರ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಪಾಕ ತರಿಸಿ ನಾವು ಈ ಥರ ಲಾಡನ್ನು ಮಾಡಿದವಾಗ ಅದು ಒಡೆದ್ರೆ ಮತ್ತೆ ಕಟ್ಟಕ್ಕೆ ಬರಲ್ಲ, ತುಂಬ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇದು ಈ ಥರ ಮಾಡಿದರೆ ನಾವು ಎಷ್ಟು ಸಲ ಬೇಕಾದರೂ ಒಡೆದು ಮತ್ತೆ ಕಟ್ಬೋದು, ಒಂಚೂರು ಹಾಳಾಗಲ್ಲ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.